ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ. ಮೊನ್ನೆ ನಾನು ಮತ್ತು ಆಶಾ ಪಿಂಪ್ರಿಗೆ ಹೋಗಿದ್ವಿ. ಗಣಪತಿಗೆ ಸ್ವಲ್ಪ ಡೆಕೋರೇಷನ್ಗೆ ಏನಂತ ಸಾಮಾನು ಬೇಕಿತ್ತಲ್ಲ, ಅದನ್ನ ತರಕ್ಕೆ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಗ್ರೋಸರಿ ಸಾಮಾನು ಬೇಕಾಗಿತ್ತು. ಇನ್ನೊಂದಿಷ್ಟು ನಮ್ಮ ಪರ್ಸ್ನಲ್ ಕೆಲಸಗಳು ಇದ್ವು ಅಂತಂದು ಹೇಳಿ ನಾನು ಆಶಾ ಪಿಂಪ್ರಿಗೆ ಹೋಗಿದ್ವಿ ಅಂತ ಹೇಳಿದೆ. ಸೊ ಅದನ್ನು ನಿಮ್ಮ ಜೊತೆಗೆ ವ್ಲಾಗನ್ನು ಶೇರ್ ಮಾಡ್ಕೊಂಡಿನಿ. ಅವಾಗ ಬರೋ ಮುಂದೆ ಸ್ವಲ್ಪ ನಾನು ಪನ್ನೀರು ಮತ್ತು ಸಾಮಾನು ಜೊತೆಗೆ ತರಕಾರಿ, ಹೂವು, ಹಣ್ಣು ಮತ್ತು ಏನೇನು ಮನೆಗೆಲ್ಲ ಬೇಕಲ್ಲ ಅದನ್ನೆಲ್ಲ ತೊಗೊಂಡು ಬಂದಿದ್ದೆ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಪನ್ನೀರ್ ತೊಗೊಂಬಂದಿದ್ವಿ. ಸೊ ಇವತ್ತು ಪನ್ನೀರ್ನೊಳಗೆ ಒಂದು ಡಿಫ್ರೆಂಟಾಗಿ ಗ್ರೇವಿ ಮಾಡಕತ್ತೀನಿ. ಯಾಕಂದ್ರೆ ಸಿದ್ದುಗೆ ನಾವು ಪನ್ನೀರ್ ಅಂದ್ರೆ ಭಾಳನೇ ಇಷ್ಟ ರೀ. ಅದ್ರ ಜೊತೆಗೆ ಈಗ ಶ್ರಾವಣ ಮಾಸ ಅಂದರೆ ನಾವು ನಾನ್ ವೆಜ್ ಅಂತೂ ಮುಟ್ಟಂಗಿಲ್ಲ. ಸೊ ಹೀಗಾಗಿ ಪನ್ನೀರು ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಗ್ರೇವಿ ಮಾಡಿದರೆ ಮಕ್ಕಳಿಗೆ ಇಷ್ಟ ಆಗ್ತತಿ ಅಂತ ಹೇಳಿ ಇವತ್ತು ಮಾಡಕತ್ತೀನಿ. ಅದ್ರ ಜೊತೆಗೆ ನನ್ನ ಬೆಳಗಿನ ರೂಟೀನು ಮತ್ತು ಸಾಯಂಕಾಲದ ರೂಟೀನು ಎಲ್ಲ ಇವತ್ತಿನ ವ್ಲಾಗ್ನಾಗ ಶೇರ್ ಮಾಡ್ಕೊಳಕತ್ತೀನಿ. ಹಂಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ಹೊಸದಾಗಿ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಯಾಕೆ ಬರ್ರಿ ವ್ಲಾಗನ್ನು ಶುರು ಮಾಡ್ತೀನಿ. ಇವತ್ತಿನ ವ್ಲಾಗ್ ಜೊತೆಗೆ ಪನ್ನೀರ್ ರೆಸಿಪಿನೂ ಶೇರ್ ಮಾಡ್ಕೊತೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ. ತಾಲಿಪಟ್ಟು ಮಾಡಕತ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಇವತ್ತು ಇದನ್ನೇ ಮಾಡಿದ್ವಿ. ಸೊ ನಮ್ಮ ಮನೆಯವ್ರದ್ದು ಆಯ್ತು, ಧೀರಜಿಂದು ಆಯ್ತು. ಈಗ ನಾನು ಕ್ಲಾಸಿಗೆ ಹೋಗಿದ್ನೆಲ್ಲ ಬಂದಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಬೆಳಿಗ್ಗೆಲ್ಲ ರೆಡಿ ಮಾಡಿ ಹೋಗಿದ್ದೆ. ಸೊ ಈಗ ಮಾಡ್ಕೊಳಕತ್ತೀನಿ. ಸಿದ್ದುಗೆ ಚಪಾತಿ ಮಾಡಿದ್ದೆ ಬೆಳಗ್ಗೆ ಟಿಫಿನಿಗೆ, ಮತ್ತು ಇನ್ನೊಂದಕ್ಕೆ ಚೂಡವಾಗಿದ್ದ. ಇನ್ನೊಂದು ಬ್ರೇಕ್ ಇರುತ್ತಲ್ರಿ, ಎರಡೆರಡು ಬ್ರೇಕು, ಎರಡೆರಡು ಡಬ್ಬ ನಮ್ಮ ಸಿದ್ದು. ಒಂದು ಸ್ನ್ಯಾಕ್ಸು, ಒಂದು ಚಪಾತಿ ಪಲ್ಯ ಅಂತೂ ಕಂಪಲ್ಸರಿ. ಸೊ ಅದು ಆಗಿತ್ತು ಎಲ್ಲರಿಗೂ. ಸೊ ನಾನು ಈಗ ಜಸ್ಟ್ ಮಾಡ್ಕೊಳಕತ್ತಿದ್ದೆ. ಮತ್ತು ಕುಕ್ಕರ್ನೂ ಆಗೈತಿ. ಮಜ್ಜಿಗೆ ಸಾರು ಮಾಡಬೇಕು ಅಂತ ಅಂದ್ಕೊಂಡಿನಿ ಇವತ್ತು ಮಧ್ಯಾಹ್ನ. ಸೊ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಮಾಡಿದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬೆಳಿಗ್ಗೆ ಒಂದು ಸತಿ ಎಲ್ಲ ಹಿಟ್ಟು ಕಲಿಸ್ಕೊಳ್ಳೋದು ಮಾಡೋದು ಎಲ್ಲ ಅವಸರನ ಆಗ್ಬಿಡ್ತೀವಿ. ಯಾಕಂದರೆ 9 ಗಂಟೆ ಒಳಗೆ ಮಾಡಬೇಕಿತ್ತು. ಅಲ್ಲಿ ತಾಲಿಪಟ್ಟು ಅಂತಂದರೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊಂದಿಗೆ ಲೇಟ್ ಆಗಿಬಿಡ್ತೈತಿ. ಸೊ ಹೀಗಾಗಿ ಇಲ್ಲಿ ಗ್ರೇವಿಗೆ ನಾನು ಒಂದು 3 ಟೊಮೆಟೊ, ಒಂದು 3 ಈರುಳ್ಳಿ ಬೇಯಿಸ್ಕೊಂಡು ಇಟ್ಕೊಂಡಿನಿ. ನಾವು ಫ್ರೈ ಮಾಡಿಕೊಂಡು ಮಾಡ್ಕೋಬೋದು ಪೇಸ್ಟ್, ಮತ್ತು ಹಿಂಗೆ ಬೇಯಿಸ್ಕೊಂಡು ಮಾಡ್ಕೋಬೋದು. ಇದು ಈಸಿ ಆಗ್ತತಿ. ಇಲ್ಲೇ ಅನ್ನನೂ ಆಗೈತಿ. ಮತ್ತು ಇಲ್ಲೇ ಸ್ವಲ್ಪ ಪನ್ನೀರು ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ 3 ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಕ್ಯಾಪ್ಸಿಕಮ್ ಇರಲಿಲ್ಲ, ಈಗ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಪನ್ನೀರ್ ಮಸಾಲ ಮಾಡಕತ್ತೀನಿ ನೋಡ್ರಿ. ಇಲ್ಲೇ ಪನ್ನೀರ ಮತ್ತು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ ಎಣ್ಣೆಗೆ. ಮ್ಯಾರಿನೇಟ್ ಮಾಡಿನೂ ಮಾಡ್ಬೋದು ನಾವು. ಈ ರೀತಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡ್ಬೋದು. ಒಂದು 2-3 ಥರ ನಾನೇನು ಮಾಡ್ತೀನಲ್ಲ ಅದನ್ನೆಲ್ಲನೂ ಶೇರ್ ಮಾಡ್ಕೊತೀನಿ. ಜಸ್ಟ್ ಬ್ಲಾಗ್ನಾಗ ಅಂತಂದು ಇವತ್ತು ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ಇಲ್ಲೇ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಇಲ್ಲೇ ಅನ್ನನೂ ಆಗೈತೆ ಆಲ್ರೆಡಿ, ಸಿಟಿನೂ ಬಂದೈತೆ ನೋಡ್ರಿ. ಇಲ್ಲಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಈರುಳ್ಳಿ ಒಂದಿಷ್ಟು 3 ಈರುಳ್ಳಿ 3 ಟೊಮೆಟೊ ಇದನ್ನ ಗ್ರೇವಿ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಗ್ರೇವಿ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ನಾವು ಬಾಯ್ಲ್ ಮಾಡಿಕೊಂಡು ಗ್ರೇವಿ ಮಾಡ್ಕೋಬೋದು. ಎಷ್ಟಕ್ಕೆ ಆವಾಜ್ ಬರುತ್ತೆ ಹೊರಗಿಂದ. ಸೊ ಇದೊಂದು ಈಗ ಪೇಸ್ಟ್ ಮಾಡ್ಕೋತೀನಿ. ಈಗ ಒಂದು ಸ್ವಲ್ಪ ಇಲ್ಲೇ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. 50 ಗ್ರಾಮು ಪನ್ನೀರ್ ಐತಿ ಇಲ್ಲಿ. ಅದಕ್ಕೆ ಒಂದು 2 ಸಣ್ಣ ಕ್ಯಾಪ್ಸಿಕಮ್ ಹಾಕ್ಕೊಂಡಿನಿ ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡಿನಿ. ವೆಜಿಟೇಬಲ್ಸ್ ಇರಲಿ ಅಂತ ಹಾಕ್ಕೊಂಡಿನಿ ಅಷ್ಟೆ. ಇದನ್ನು ನಾನು ಸುಹಾನನ ಇನ್ನು ಮಸಾಲ ಅಂದರೆ ನಾನು ಬೇರೆ ಏನೂ ಹಾಕೋಂಗಿಲ್ಲ. ಇದನ್ನ ಪನ್ನೀರ್ ಟಿಕ್ಕಾ ಮಸಾಲ ಸುಹಾನದ ಹಾಕ್ತೀನಿ ನಾನು. ನಮ್ಮ ಮನೆಗೆ ಇದು ಇಷ್ಟ ಆಕತಿ ಎಲ್ಲರಿಗೂ. ಹೀಗಾಗಿ ನಾನು ಗ್ರೇವಿ ನೋಡಿಕೊಂಡು ಮಾಡ್ಕೋತೀನಿ. ಇದೊಂದು ಸ್ವಲ್ಪ ರುಬ್ಕೋತೀನಿ. ಪೇಸ್ಟ್ ಮಾಡಿಟ್ಕೊಂಡು ಇದು ಗ್ರೇವಿ ಜಾಸ್ತಿ ಇರಲಿ ಅಂತ ನಾನು ಇದನ್ನ ಮಾಡ್ಕೊಳಕತ್ತೀನಿ. ಇಲ್ಲೇ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿನಿ. ಮಸಾಲೆನ ರುಬ್ಕೊಂಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ. ಒಂದು 2-3 ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡಿನಿ. ಸ್ವಲ್ಪ ಬಟರ್ನ ಹಾಕೋತೀನಿ.
ಈರುಳ್ಳಿ ಟೊಮೆಟೊ ಪೇಸ್ಟ್ ಏನು ಹಾಕ್ಕೊಂಡಿದ್ದಲ್ಲ ಅದು ಕುದ್ಮೇಲೆ ಮತ್ತು ನಾನು ಸುಹಾನ ಮಸಾಲೆ ಇತ್ತಲ್ಲ ಅದನ್ನು ಹಾಕ್ಕೊಂಡು ಕುದಿಸ್ಕೊಂಡು ಈಗ ಪನ್ನೀರು ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೀನಿ. ಇವಾಗ ಜಾಸ್ತಿ ಕೈ ಆಡ್ಸೋದು ಬೇಡ ಅಂತಂದು ಹೇಳಿ ಒಂದು ಸತಿ ಕೈ ಆಡ್ಸೀನಿ. ಈಗ ಒಂದು 2 ನಿಮಿಷ ಚೆಂದಾಗಿ ಮತ್ತೆ ಬೇಯಿಸ್ಕೊತೀನಿ. ಫೈನಲ್ ಆಗಿ ಪನ್ನೀರ್ ಗ್ರೇವಿ ಮತ್ತು ಬಟರ್ ನಾನು ರೆಡಿ ಆಯ್ತು ನೋಡಿರಿ. ಬೆಳಗ್ಗೆ ಒಂದು ಸ್ವಲ್ಪ ಬ್ಲಾಗ್ ಶುರು ಮಾಡಿದ್ನಲ್ಲ, ಮತ್ತು ಮಧ್ಯಾಹ್ನ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಮತ್ತು ಕಂಟಿನ್ಯೂ ಮಾಡೋಕ್ಕೂ ಆಗಲಿಲ್ಲ. ಮತ್ತು ನಾನು ಸಾಯಂಕಾಲಕ್ಕೇನು ಅಡುಗೆ ಮಾಡೋಕತ್ತಿದ್ದಿಲ್ಲ, ಆವಾಗ ನಾನು ಇದನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಇನ್ನು ಪನ್ನೀರ್ ಮಸಾಲ ಜೊತೆಗೆ ಬಟರ್ ನಾನ ಕಾಂಬಿನೇಷನ್ ಚಲೋ ಆಗ್ತೈತಿ ಅಂತ ಹೇಳಿ ಮಾಡಿದ್ದೆ. ಸೊ ಎಲ್ಲರೂ ಊಟ ಆಯ್ತು. ಮತ್ತು ನಾವು ಸ್ಕೂಲ್ ಇತ್ತಂದ್ರೆ ಜಲ್ದಿನೇ ಊಟ ಮಾಡಿಬಿಡ್ತೀವಿ, ಹೀಗಾಗಿ ಎಲ್ಲರದು ಬೇಗನೆ ಊಟ ಆಯ್ತು. ಅದಾದಮೇಲೆ ಒಂದು ಸ್ವಲ್ಪ ಕಿಚನ್ ಕ್ಲೀನಿಂಗ್ ರೂಟೀನೇ ಶೇರ್ ಮಾಡ್ಕೊಂಡ್ರೆ ಆಯ್ತು ನಿಮ್ಮ ಜೊತೆಗೆ. ನೈಟ್ ಕಿಚನ್ ಕ್ಲೀನಿಂಗ್ ರೂಟೀನು ಅಂತಂದು ಹೇಳಿ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಬೇಗ ಊಟ ಆಯ್ತು. ಮತ್ತು ಊಟ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನಂಗೆ ಈಸಿ ಆಗಿಬಿಡ್ತೈತಿ. ಎದ್ದ ತಕ್ಷಣ ಬಂದು ಸ್ವಲ್ಪ ಕಟ್ಟೆ ಎಲ್ಲ ಒರೆಸ್ಕೊಂಡು ಟೀ ಮತ್ತು ಹಾಲು ಮತ್ತು ಸಿದ್ದು ಡಬ್ಬ ಮಾಡೋಕ್ಕೆ ಈಸಿ ಆಗ್ತೈತಿ ಅಂಥೇಳಿ ಇಷ್ಟು ಮಾಡಿ ಮಲ್ಕೊಂಡ್ಬಿಡ್ತೀನಿ. ಸೊ ಇವತ್ತಿನ ಕಿಚನ್ ಕ್ಲೀನಿಂಗ್ ರೂಟೀನೂ ಇತ್ತು, ಮತ್ತು ಈ ರೀತಿ ಇತ್ತು. ಮತ್ತು ಪನ್ನೀರ್ ಮಸಾಲ ಗ್ರೇವಿ ಡಿಫ್ರೆಂಟಾಗಿ ಮಾಡಿದೆ. ನಾನು ಹೆಚ್ಚಾಗಿ ಸುಹಾನ ಮಸಾಲನ ಬಳಸ್ತೀನಿ. ನೀವು ನನ್ನ ರೆಗ್ಯುಲರ್ ವ್ಯೂವರ್ ಇದ್ದರೆ ನೋಡಿರ್ಬೋದು. ನನಗೆ ನಮ್ಮ ಮನೆ ಒಳಗೆ ಅದ ಮಸಾಲ ಯೂಸ್ ಮಾಡಿದ್ರೆ ಇಷ್ಟ ಆಗ್ತೈತಿ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಆಯ್ತು ಮತ್ತು ಸಿದ್ದುಗಾಯ್ತು. ಸೊ ಅದು ಆಫರ್ ಇದ್ವು. ಆ್ಯಕ್ಚುಲಿ 3ಕ್ಕೆ 100 ರೂಪಾಯಿ ಕೊಟ್ಟರೆ 3 ಪ್ಯಾಕೆಟ್ ಅಂತಂದು ಅಲ್ಲೇ ಪಿಂಪ್ರಿ ಒಳಗೆ ಆಫರ್ ಇತ್ತು, ಒಂದು ಹೋಲ್ಸೇಲ್ ಅಂಗಡಿ ಒಳಗೆ. ಅದನ್ನು ತೊಗೊಂಬಂದಿದ್ವಿ. ಸೊ ಹಿಂಗಿತ್ತು ನೋಡಿರಿ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ಮತ್ತು ಹೊಸದಾಗಿ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು. ಬಾಯ್.